ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು AC ಪವರ್ ಸ್ಟೇರಿಂಗ್ ಇರೋಂಥ ಒಂದು 2011 ಮಾಡಲು ಒಂದು ಟೆಂಪೋ ಟ್ರಾವೆಲರ್ TT ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ಫೇಸ್ಬುಕ್ಕಲ್ಲಿ ವೀಡಿಯೋ ಮೇಲ್ಗಡೆ ಒಂದು ವೀಡಿಯೋ ಲಿಂಕ್ ಇರುತ್ತೆ. ನೀವು ಟಚ್ ಮಾಡಿದ್ರೆ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ, ಅವು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಕೆಳಗಡೆ ಲಿಂಕ್ ಇರುತ್ತೆ, ನೀವು ಸಹ ಡೈರೆಕ್ಟಾಗಿ ವೀಡಿಯೋ ಲಿಂಕ್ ಟಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದ್ರೆ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ನೀವು ಡೈರೆಕ್ಟಾಗಿ ಅಲ್ಲಿಂದ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು, ಯಾರಿಗಾದರೂ ಈ ಟೆಂಪೋ ಟ್ರಾವೆಲರ್ ಗಾಡಿ ಹುಡುಕ್ತಿದ್ರೆ ಅಂಥವ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ನೀವು ವಿಡಿಯೋ ಸ್ಟಾರ್ಟ್ ಮಾಡೋದು ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಯಾವುದು ಟೆಂಪೋ ಟ್ರಾವೆಲರ್ ಅಲ್ವಾ ಸರ್ ಅದು? ಸರ್ ಹೌದು. ಓಕೆ, ಮಾಡಲ್ 11. 2011 ಸರ್. ಓನರ್ ಜನ ಸರ್ ಓನರ್ 6 ಓನರ್ ಆಗಿದೆ ಅದು. 6 ಆಗಿದ್ದಾರಾ? ಹಲೋ ಸರ್ ಹೌದು. ಕಿಲೋಮೀಟ್ರ್ ಸರ್? ಸರ್ ಕಿಲೋಮೀಟರ್ ಒಂದು ಸಮಥಿಂಗ್ 2 ಓಡಿದೆ ಸರ್, 2 ಚಿಲ್ಲರೆ. 2 ಲಕ್ಷ ಮೇಲೆ ಓಡಿದೆಯಾ? ಹೌದು. ಓಕೆ, ಗಾಡಿದು FC ಇನ್ಸೂರೆನ್ಸು ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವ? ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಇದೆ ಸರ್, ರನ್ನಿಂಗ್ ಇದೆ, ಎಲ್ಲ 1 ಇಯರ್ ರನ್ನಿಂಗ್ ಇದೆ. ಹಾಂ. ಇನ್ಶೂರೆನ್ಸ್ 1 ಇಯರ್, FC ರನ್ನಿಂಗ್ ಇದೆ. ಓಕೆ. ಅಲ್ಲಿ ಟ್ಯಾಕ್ಸ್ ಒಂದು ಮಳೆಗಾಲ ಅಂತ ಹೇಳಿ ಒಂದು 3 ಮಂತ್ ನಾನು ಹಾಕಿರಲ್ಲ. ಹ್ಞೂ. ಈಗ ರನ್ನಿಂಗ್ ಮಾಡ್ತೀನಿ, ನಾಳೆಯಿಂದ ಟ್ರಿಪ್ ಇದೆ ಸರ್, ಹಂಗಾಗಿ ರನ್ನಿಂಗ್ ಮಾಡ್ತೀನಿ. ಓಕೆ. ಮತ್ತೆ ಏನು ಎಲ್ಲ ಕಂಡೀಷನ್ ಇದೆ ಸರ್, ಗಾಡಿ ಏನು ಕೆಲಸ ಇಲ್ಲ. ಓಕೆ, ಪ್ಯಾನಿಕ್ ಬಟನ್ ಎಲ್ಲ ಹಾಕ್ಸಿದ್ರಾ? ಪ್ಯಾನಿಕ್ ಬಟನ್ ಎಲ್ಲ ಫಿಟೆಡ್ ಇದೆ ಸರ್ ಅದು. ಓಕೆ, ಇದು AC ಪವರ್ ಸ್ಟೇರಿಂಗ ಒಂದು ಹೆಂಗೆ ಸರ್ ಅದು? AC ಪವರ್ ಸ್ಟೇರಿಂಗ್. AC ಪವರ್ ಸ್ಟೇರಿಂಗ್ ಎಲ್ಲ ರನ್ನಿಂಗ್ ಇದಾವಾ? ಅದೆಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಸೀಟ್ಸ್ ಎಲ್ಲ ಚೆನ್ನಾಗಿದಾವೆ ಸರ್? ಎಲ್ಲ ಫಿಕ್ಸ್ ಇದೆ. ಏನು ಹೊಸ್ದಾಗಿ ಮಾಡಿಸಿದ್ರಾ ಅಥವಾ ಮಾಡಿಸಿ ಭಾಳ ದಿನ ಆಯಿತು? ನಾನು ಗಾಡಿ ತಗೊಳ್ಳೋಕ್ಕಿಂತ ಮುಂಚೆನೇ ಪಾರ್ಟಿ ಮಾಡಿಸಿದೆ ಸರ್ ಅವಾಗಲೇ. ಓಕೆ, ಈಗೆಲ್ಲ ಚೆನ್ನಾಗಿದೆಯಾ? ಹಾಂ, ಎಲ್ಲ ಚೆನ್ನಾಗಿದೆ ಸರ್ ಅದು. ಓಕೆ, ಟೈರ್ಗಳು ಸರ್? ಸರ್ ಫ್ರಂಟ್ ಟೈರ್ 2 ಹೊಸವು. ಬ್ಯಾಕ್ನ ಒಂದು 50% ಟೈರ್ ಇದಾವೆ ಸರ್ ಬ್ಯಾಕ್ನವು. ಓಕೆ, ಗಾಡಿ ಏನು ಆಕ್ಸಿಡೆಂಟು ರೀಪೇಂಟ್ ಆಗಿರೋದು ಆ ಥರ ಏನಿಲ್ವಾ? ಆ ಥರ ಏನೂ ಆಗಿಲ್ಲ, ಸ್ವಲ್ಪ ಲೈಟಾಗಿ ಟಿಂಕ್ರಿಂಗು ಸ್ವಲ್ಪ ಕೆಲಸ ಇದೆ ಸರ್ ಅಷ್ಟೇ, ಒಂಚೂರು ಸಣ್ಣ ಪುಟ್ಟ, ಅದು ಹೆವಿ ಏನಲ್ಲ. ಈ ಸೈಡ್ ಅಲ್ಲ ಸರ್, ಒಳಗಡೆ ಸೈಡಲ್ಲಿ ಇರೋದು. ಓಕೆ. ಬಿಟ್ಟರೆ ಮತ್ತೆ ಬೇರೆ ಏನೂ ಕೆಲಸ ಇಲ್ಲ ಸರ್. ಓಕೆ, ಇಂಜಿನ್ ಎಲ್ಲ ಚೆನ್ನಾಗಿದೆಯಾ? ಇಂಜಿನ್ ಎಲ್ಲ ಚೆನ್ನಾಗಿದೆ ಸರ್. ಯಾವ್ದು ಬರುತ್ತೆ ಸರ್ ಇಂಜಿನು? ಸರ್ ಅದು ಹೀರೋ 3. ಓಕೆ. BS3 ಬರುತ್ತೆ ಸರ್ ಅದು. BS3. ಓಕೆ, ಮೈಲೇಜ್ ಏನು ಬರುತ್ತೆ ಸರ್ BS3 ಇದು? ಸರ್ ಮೈಲೇಜ್ ನನಗೆ ಬರ್ತದೆ ಇವಾಗ ಒಂದು 10 ಬರ್ತದೆ ಸರ್ ಮೈಲೇಜು. ಓಕೆ, ಗಾಡಿ ಮೇಲೆ ಫೈನು ಆ ಥರ ಏನಾದ್ರು ಇದಾವ? ಸ್ವಲ್ಪ ಲೋನ್ ಇದೆ ಸರ್, ಅದು ನಾನು ಕ್ಲಿಯರ್ ಮಾಡಿಕೊಡ್ತೀನಿ. ನನ್ನ ಪಾರ್ಟಿ ಬಂದಾಗ ಅವರು ಅಮೌಂಟ್ ಕೊಟ್ಟ ತಕ್ಷಣ ನಾನು ಕ್ಲಿಯರೆನ್ಸ್ ತಗೊಡ್ತೀನಿ. ಓಕೆ, ಅಂದರೆ ಕ್ಲಿಯರೆನ್ಸ್ ತಗೊಳ್ಳೋ ಜವಾಬ್ದಾರಿ ನಿಮ್ಮದೇ ಇರುತ್ತಾ? ನಾನು ಕಟ್ಬಿಟ್ಟು ನಾನೇ ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆ, ಈಗ ಗಾಡಿ ಇರೋದಿಲ್ಲ ಸರ್ ಲೊಕೇಶನು? ಸರ್ ಟೈರ್ ಬೇಕಾದ್ರೆ ಟೈರು ಹಾಕ್ಕೊಡ್ತೀನಿ ನಾನು. ಹಾಂ. ರೇಟಿಗೆ ಆಯಿತು ಅಂದರೆ ನಾನು ಅದೇ ರೇಟ್ ಫೈನಲ್ ರೇಟ್ ಅದು. ಓಕೆ. ಆಯಿತು ಅಂದರೆ ನಾನು ಟೈರು ಸಮೇತ 2 ಹಾಕ್ಕೊಡ್ತೀನಿ ಬ್ಯಾಕಿಗೆ. ಎಷ್ಟಂದ್ರೆ ರೇಟ್ ಅದು? ಸರ್ ನಾನು 6.5 ಹೇಳಿದ್ದೀನಿ ಸರ್. 6.5 ಲಕ್ಷ? ಆಯ್ತು ಸರ್, ಆಯ್ತು. ಅದೇ ಫೈನಲ್ಲ? ಫೈನಲ್ ಸರ್. ಓಕೆ, ಈ ಗಾಡಿ ಇರೋ ಲೊಕೇಶನ್ ಸರ್? ಸರ್ ಇದು ಸಾಗರ ಬರುತ್ತೆ. ಶಿವಮೊಗ್ಗ ಆ ಕಡೆ ಸಾಗರ? ಸಾಗರ ಹೌದು. ಅಲ್ಲೇ ಸಿಟಿನಾ ಅಥವಾ ಅನ್ಯಾವುದಾರ ಅಕ್ಕಪಕ್ಕ? ಸಿಟಿಯಿಂದ ಒಂದು 5 ಕಿಲೋಮೀಟ್ರು ಸರ್, ಅದು ಹಳ್ಳಿ. ಯಾವ ಸೈಡು? ಅನಂತಪುರ ಅಂತೇಳಿ. ಓಕೆ, ಅಂದರೆ ನೀವು ಸಿಟಿ ಆಲ್ಮೋಸ್ಟ್ ಸಿಟಿಯಲ್ಲೇ ಇರ್ತೀರಲ್ಲ? ಹಾಂ, ಸಿಟಿಲೇ ಇರ್ತೀವಿ ಸರ್, ಸ್ಟ್ಯಾಂಡ್ ಎಲ್ಲ ಸಿಟಿನೇ. ಓಕೆ. ಮನೆ ಮಾತ್ರ ಸ್ವಲ್ಪ ಹಳ್ಳಿ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ ಸರ್? ಹಾಂ, ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್. ಸರಿ ಸರ್, ಓಕೆ.